ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮೆಂಟೇಟರ್ ಗುರುರಾಜ ಶಿರಸಿ. ಫಸ್ಟ್ ಹಾಫ್ ಮುಕ್ತಾಯದ ನಂತರದಲ್ಲಿ ಇದೀಗ ಸೆಕೆಂಡ್ ಹಾಫ್ ನ ಮ್ಯಾಚ್ ಆರಂಭ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಹೈ ವೋಲ್ಟೇಜ್ ನ ಮ್ಯಾಚ್. ಇಲ್ಲಿ ಕೊಪ್ಪಳದ ರೈಡರ್ ಸೆಲ್ಫ್ ಔಟ್ ಆಗ್ತಾ ಇದ್ರೆ, ಫುಟ್ ವರ್ಕ್ ಮಿಸ್ ಆಯ್ತು. ಒಂದು ರೀತಿಯಲ್ಲಿ ಟ್ರೈನ್ ಹಳಿ ತಪ್ಪಿದ ಹಾಗೆ ಆಗಿದೆ. ಕೊಪ್ಪಳದ ದಾಳಿಗಾರ ಇಲ್ಲಿ ಮಿಸ್ಟೇಕ್ ಮಾಡಿದ್ರು. ಮತ್ತೊಂದು ಅದ್ಭುತವಾದಂತಹ ಡೈವಿಂಗ್ ಟ್ಯಾಕಲ್ ಕೊಪ್ಪಳದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಸತೀಶ್ನಿಂದ ಬಂದಂತ ಒಂದು ಅದ್ಭುತವಾದಂತ ಟ್ಯಾಕಲ್. ಕೊಪ್ಪಳದ ಹನುಮನಗೌಡ 5 ಡಿಫೆಂಡರ್ಗಳ ನಡುವೆ ಸಾಕಷ್ಟು ಹೋರಾಟ ಆಯಿತು. ಬಟ್ ಎಂಟಿ ರೈಡ್ನೊಂದಿಗೆ ಇಲ್ಲಿ ವಾಪಸ್ ಆಗಿರೋದು ರಾಯಚೂರಿನ ಲಕ್ಕಪ್ಪ. ರೈಟ್ ಹ್ಯಾಂಡರ್ ಇವರು. ರೈಟ್ ಕಾರ್ನರ್ ಭಾಗದಿಂದ ಒಂದು ಅಡ್ವಾನ್ಸ್ ಚೆನ್ ಟ್ಯಾಕಲ್ಗೆ ಮುಂದಾದ್ರು. ಬಟ್ ಇಲ್ಲಿ ಪಾಯಿಂಟ್ಸ್ ಸಿಕ್ಕಿರೋದು 1. ಕೊಪ್ಪಳದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಮಿಸ್ಟೇಕ್ ಮಾಡಿ ಶರತ್ ಹೊರಗಡೆ ಹೋಗ್ತಾ ಇದ್ದಾರೆ. ಎಂತ ಒಂದು ಅದ್ಭುತವಾದಂಥ ಪಂದ್ಯ. ನಿಜವಾಗ್ಲೂ ನೋಡುಗರಿಗಂತೂ ಮೈ ಜುಮ್ಮೆನಿಸುವ ರೀತಿಯಲ್ಲಿ ಈ ಒಂದು ಮ್ಯಾಚ್ ಹೋಗ್ತಾ ಇರೋದು. ಯಾಕಂದ್ರೆ ಕೊಪ್ಪಳ 23, ರಾಯಚೂರು 21. ಹನುಮನಗೌಡ ಎಂತ ಒಂದು ಅದ್ಭುತವಾದಂತಹ ಬೋನಸ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. ಲೀಲಾ ಜಾಲವಾಗಿ ಆ ಒಂದು ರಾಯಚೂರಿನ ಡಿಫೆನ್ಸ್ ಅನ್ನ ಸಹ ಕನ್ಫ್ಯೂಸ್ ಮಾಡಿದ್ರು. ಮತ್ತೆ ಲಕ್ಕಪ್ಪ ಸೆಕೆಂಡ್ ಹಾಫ್ ನಲ್ಲಿ ಕೊಪ್ಪಳದವರಿಗೆ ಪವರ್ ಪ್ಲೇನ ಪಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಹಾಫ್ ನಲ್ಲಿ ರಾಯಚೂರಿನವರು ಪಡೆದುಕೊಂಡು ಯಾವ ರೀತಿ ಮ್ಯಾಚ್ ಅನ್ನ ಕಮ್ ಬ್ಯಾಕ್ ಮಾಡಿದ್ರು, ಎಲ್ಲಿದ್ದ ಮ್ಯಾಚ್ ಅನ್ನ ಎಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇದಕ್ಕೆ ಹೇಳೋದು ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತೇಳಿ. ಆ ರೈಡ್ ನಲ್ಲಿ ಹನುಮನಗೌಡ ಕೊಪ್ಪಳದ ಒಬ್ಬ ಯುವ ಆಟಗಾರ ಕಂಟಿನ್ಯೂ ಆಗಿ ಬೋನಸ್ ಪಾಯಿಂಟ್ ಅನ್ನ ಪಡ್ಕೊಳ್ತಾ ಇದ್ರೆ. ಹನುಮನಗೌಡ ಅವರಿಗೆ ಗೊತ್ತು ಆ ಡಿಫೆನ್ಸ್ ನಲ್ಲಿ ರಾಯಚೂರಿನವರು ಸೆಟ್ ಆಗಿಲ್ಲ ಅಂತೇಳಿ. ಅವರು ಆಲ್ರೆಡಿ ತಿಳ್ಕೊಂಡಿದ್ದಾರೆ. ರಾಯಚೂರಿನ ಯುವ ರೈಡರ್ ಇಲ್ಲಿ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯ ಈ ಒಂದು ಹಾರುಗೇರಿಯಲ್ಲಿ 3 ದಿನಗಳ ಕಾಲ ಗಂಡಬೆರಂಡ ಟ್ರೋಫಿ ನಡೆಯಲಿಕ್ಕಿದೆ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್ ಬಂತು. ಬೋನಸ್ ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕೊಪ್ಪಳ ತಂಡಕ್ಕೆ. ಸೂಪರ್ ಡೂಪರ್ ರೈಡ್. ಎಂತ ಒಂದು ಅದ್ಭುತವಾದಂತಹ ದಾಳಿ. ಈ ಒಂದು ಸಂದರ್ಭದಲ್ಲಿ ರಾಯಚೂರ್ಗೆ ಥರ್ಡ್ ರೈಡ್. ಡೂ ಆರ್ ಡೈ ರೈಡ್ ಇರೋದು. ಬಟ್ ಕವರ್ ಭಾಗದಿಂದ ಎಂತ ಒಂದು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಹನುಮೇಶ್ ನಿಜವಾಗ್ಲೂ ಆ ರೈಡರ್ನ ಫುಟ್ ವರ್ಕ್ ಅನ್ನ ಗಮನಿಸ್ತಾ ಇದ್ರು. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಅನ್ನು ಸಹ ಇಲ್ಲಿ ಮಾಡಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿರೋದು ರಾಯಚೂರಿನ ಅಂಕಣದಲ್ಲಿ. 3 ಆಟಗಾರಿದ್ದಂತ ಸಂದರ್ಭ. ಎಂತ ಒಂದೊಳ್ಳೆ ರೈಟ್ ಪಾಯಿಂಟ್ ಇಲ್ಲಿ ಕ್ವಿಕ್ ಆಗಿ ಆ ಡಿಫೆಂಡರ್ನ ಕನ್ಫ್ಯೂಸ್ ಮಾಡಿ ಪಾಯಿಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ರಾಯಚೂರಿನ ಅಮರೇಶ್ ಇಲ್ಲಿ ಹೊಸ ರೈಡರ್. ಇಲ್ಲಿ ಸಾಕಷ್ಟು ಸ್ಪೀಡ್ ಇದೆ ಅವರ ಒಂದು ರೈಡ್ನ ಸ್ಟೈಲ್ ನಲ್ಲಿ. ಬಟ್ ಡಿಫೆನ್ಸ್ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಮಾಡ್ತಾ ಇಲ್ಲ. ಸಾಕಷ್ಟು ಒಳಗಡೆ ಬರೋದಕ್ಕೆ
ಅವಕಾಶವನ್ನು ಮಾಡ್ಕೊಡ್ತಾ ಇದ್ರು. ಇಲ್ಲಿ ಎಂತ ಒಂದು ಅದ್ಭುತವಾದಂತಹ ಜಂಪ್ ಬಂತು ಇಲ್ಲಿ. ಹನುಮನಗೌಡ ನಿಜವಾಗ್ಲೂ ಕೊಪ್ಪಳದ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ಕಾಣಿಸ್ಕೊಳ್ತಾ ಪಂದ್ಯದ ಸ್ಟಾರ್ಟಿಂಗ್ ಇಂದಲೂ ಹನುಮನಗೌಡ ಅವರ ಬಗ್ಗೆ ಮಾತಾಡೋದಾದ್ರೆ ಸೈಲೆಂಟ್ ಪ್ಲೇಯರ್ ಅಂತ ಹೇಳ್ಬೋದು. ಎಸ್, ಇಲ್ಲಿ ಸೋಲೋ ಟ್ಯಾಕಲ್ ಪ್ರಯತ್ನ ಇತ್ತು. ಕೊಪ್ಪಳದ ಹನುಮೇಶ್ ಔಟ್ ಆಗ್ತಾ ಇರೋದು. ಸೂಪರ್ ಟ್ಯಾಕಲ್ ಆನ್ ಆಗಿರೋದು ಇಲ್ಲಿ. ಎಂಥ ಅದ್ಭುತವಾದಂತಹ ಒಂದು ಎಸ್ಕೇಪ್ ಇಲ್ಲಿ. ಹನುಮನಗೌಡ ನಿಜವಾಗ್ಲೂ ವೀಕ್ಷಕರೇ ಕೊಪ್ಪಳದ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ಇಲ್ಲಿ ಆಲ್ ಔಟ್ ಅನ್ನು ಸಹ ಪಡ್ಕೊಳ್ತಾ ಇದ್ದಾರೆ. ಹನುಮನಗೌಡ ಅವರ ಆಟವನ್ನು ನೋಡ್ತಾ ಇದ್ರೆ ತುಂಬಾನೇ ಜಾಲಿಯಾಗಿ ಮ್ಯಾಚ್ ಅನ್ನು ಆಡ್ತಾ ಇರೋದು. ಜಾಲಿ ಅಂತ ಹೇಳ್ಕೊಂಡೆ ಅಪೋನೆಂಟ್ ಟೀಮ್ನ ಖಾಲಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅರ್ಪಿಸುವ ಗಂಡ ಬೇರುಂಡ ಟ್ರೋಫಿ. ಈ ಒಂದು ಗಂಡ ಬೇರುಂಡ ಟ್ರೋಫಿ 3 ವಲಯಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 31 ಜಿಲ್ಲಾ ತಂಡಗಳು ಭಾಗವಹಿಸಲಿಕ್ಕಿದೆ. ಈಗಾಗಲೇ ಉತ್ತರ ವಲಯದ 10 ಟೀಮ್ಸ್ಗಳು ಇಲ್ಲಿ ನಮಗೆ ಬೆಳಗಾವಿಯ ಹಾರುಗೆರೆಯಲ್ಲಿ ಸಿಗ್ತಾ ಇರೋದು. ಎಸ್, ರಾಯಚೂರು ಬಹಳ ಸಮಯದ ನಂತರ ಇಲ್ಲಿ 1 ಪಾಯಿಂಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಕೋರ್ ಬೋರ್ಡ್ ಅನ್ನ ಗಮನಿಸೋದಾದ್ರೆ ಕೊಪ್ಪಳ 35, ರಾಯಚೂರು 23. 12 ಪಾಯಿಂಟ್ಸ್ ಲೀಡ್ ಅನ್ನ ಪಡ್ಕೊಂಡಿರೋದು ಕೊಪ್ಪಳ. ಅದರಲ್ಲೂ ಆ ಪವರ್ ಪ್ಲೇನ ಇದುವರೆಗೆ ತೆಗೆದುಕೊಂಡಿಲ್ಲ. ಬಟ್ ಇಲ್ಲಿ ಹುಲ್ಲೇಶ್ ಎಂತ ಅದ್ಭುತವಾದಂತಹ ರೈಡ್ ಇಲ್ಲಿ. ಸೂಪರ್ ಡೂಪರ್ ರೈಡ್. ರಾಯಚೂರು ಹುಲ್ಲೇಶ್ ಅವರು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ನಲ್ಲಿ ಹೇಳೋದಾದ್ರೆ ಒಡಿಶಾವ್ಗೆ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಪರ್ ರೈಡ್ ಅನ್ನ ಮಾಡಿರೋದು. ಆ ಒಂದು ಸೂಪರ್ ರೈಡ್ ಕೂಡ ಬಂದಿರೋದು ರಾಯಚೂರ್ಗೆ ಅಡ್ವಾಂಟೇಜ್ ಆಗ್ತಾ ಇದೆ. ಯಾಕಂದ್ರೆ ಕೊಪ್ಪಳದಲ್ಲಿ 3 ಜನ ಆಟಗಾರರು ಮಾತ್ರ ಉಳ್ಕೊಳ್ತಾರೆ. ಬಟ್ ಹನುಮನಗೌಡ ಸೈಲೆಂಟ್ ಆಗೇನೆ ಪಾಯಿಂಟ್ಸ್ ಅನ್ನ ಪಡಿತಾರೆ. ತುಂಬಾನೇ ಅದ್ಭುತವಾದಂತಹ ಒಂದು ಪ್ಲೇಯರ್ ಇಲ್ಲಿ ಹನುಮನಗೌಡ. ಸೂಪರ್ ಟ್ಯಾಕಲ್ ಆನ್ ಆಗಿರೋದು. ರೈಟ್ ನಲ್ಲಿ ಹುಲ್ಲೇಶ್ ಸಾಕಷ್ಟು ಅನುಭವ ಇದೆ. ಲೆಫ್ಟ್ ರೈಡರ್ ಇವರು. ರೈಟ್ ಕಾರ್ನರ್ ಭಾಗದಲ್ಲಿ ಪಾಯಿಂಟ್ಸ್ಗಾಗಿ ಸಾಕಷ್ಟು ಹೋರಾಟ ಇತ್ತು. ಬಟ್ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಕೊಪ್ಪಳಕ್ಕೆ ಡೂ ಆರ್ ಡೈ ರೈಡ್ ಇರೋದು. ಡಿಸೈಡ್ ಮಾಡಲೇಬೇಕಾಗುತ್ತೆ ಹನುಮನಗೌಡ. ಬಟ್ ಈ ಬಾರಿ ಹುಲ್ಲೇಶ್ ಒಬ್ಬ ರೈಡರ್ ಆಗಿ ಯಾಕೆ ಮಿಸ್ಟೇಕ್ ಮಾಡಿದ್ರು ಹುಲ್ಲೇಶ್ ಇಲ್ಲಿ? ಇದು ಒಂದು ದೊಡ್ಡ ಮಿಸ್ಟೇಕ್. ಇದಕ್ಕೆ ಹೇಳೋದು ಕಬಡ್ಡಿಯಲ್ಲಿ ಸಾಕಷ್ಟು ಅನುಭವ ಬೇಕಾಗುತ್ತೆ. ಒಬ್ಬ ಹನುಮನಗೌಡ ನಿಜವಾಗ್ಲೂ ಟೀಮ್ಗೆ ಒಂದು ರೀತಿಯಲ್ಲಿ ಆಪತ್ ಬಾಂಧವನ ಆಗ್ತಾ ಇರೋದು. ರಾಯಚೂರ್ನ ಅಮರೇಶ್ ಯುವ ರೈಡರ್ ಇಲ್ಲಿ ಟ್ಯಾಕಲ್ಗೆ ಒಳಗಾಗ್ತಾ ಇದ್ದಾನೆ. ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಬ್ಲಾಕ್ ಬಂತು. ಅವಕಾಶವನ್ನ ನೀಡಿಲ್ಲ ರೈಡರ್ಗೆ. ನೋಡಿ, ಆ ಡಿಸೈಡ್ ರೈಡ್ ನಲ್ಲಿ ಏನಾದ್ರೂ ರಾಯಚೂರ್ನ ಹುಲ್ಲೇಶ್ ಅವರು ಮಿಸ್ಟೇಕ್ ಮಾಡಿಲ್ಲ ಅಂತ ಅಂದಿದ್ರೆ ಮ್ಯಾಚ್ ಏನ್ ಬೇಕಾದ್ರೂ ಆಗ್ತಾ ಇತ್ತು. ಬಟ್ ರಾಯಚೂರ್ಗೆ ಆ ಅವಕಾಶ ಇಲ್ಲಿ ಮಿಸ್ ಆಯ್ತು. ಸ್ಕೋರ್ ಬೋರ್ಡ್ ಅನ್ನ ಗಮನಿಸೋದಾದ್ರೆ ಕೊಪ್ಪಳ 37, ರಾಯಚೂರು 26 ಲೀಡ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಕೊಪ್ಪಳ. ಕೊಪ್ಪಳದ ಹನುಮನಗೌಡ ಯುವ ರೈಡರ್ ಇಲ್ಲಿ 5 ಜನ ಡಿಫೆಂಡರ್ ಇರೋದು ರಾಯಚೂರಿನಲ್ಲಿ. ಬೋನಸ್ ಆಫ್ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಎಂತ ಒಂದೊಳ್ಳೆ ಟ್ಯಾಕಲ್ ಬಂದಿದೆ ರೈಟ್ ಕಾರ್ನರ್ ಭಾಗದಿಂದ. ಅದ್ಭುತವಾದಂತಹ ಒಂದು ಟ್ಯಾಕಲ್. ರಂಗಪ್ಪ ಸರಿಯಾದ ಸಮಯಕ್ಕೆ ಸಪೋರ್ಟ್ ಕೂಡ ಬಂದಿದೆ.
ಅದೇ ರೀತಿ ಟೈಮ್ ಔಟ್ ಅನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ರಾಯಚೂರು. ಕೋಚ್ ಆಗಿರುವಂತ ಹನುಮೇಶ ಕೊನೆಯ 5.5 ನಿಮಿಷದ ಆಟ ಬಾಕಿ ಇರುವಂತ ಸಂದರ್ಭದಲ್ಲಿ ಟೈಮ್ ಔಟ್ ಅನ್ನ ತೆಗೆದುಕೊಂಡಿರೋದಿಲ್ಲ. ಒಂದು ಸಣ್ಣ ಮಿಸ್ಟೇಕ್ ಕೂಡ ಇಲ್ಲಿ ಎಷ್ಟು ಬದಲಾವಣೆಯನ್ನ ನೀಡುತ್ತೆ. ಆಲ್ಔಟ್ ಪಾಯಿಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಚಾನ್ಸ್ ಇತ್ತು ರಾಯಚೂರಿಗೆ, ಬಟ್ ಡಿಸೈಡ್ ನಲ್ಲಿ ಮಿಸ್ಟೇಕ್ ಮಾಡಿದ್ರು. ಅದೇ ರೀತಿ ಇವಾಗ ರೆಫ್ರೀಸ್ ಸಿಗ್ನಲ್ ಅನ್ನ ಗಮನಿಸಬಹುದು. ಇಲ್ಲಿ ಪವರ್ ಪ್ಲೇ ಅನ್ನ ತೆಗೆದುಕೊಂಡಿದ್ದಾರೆ ಕೊಪ್ಪಳ. ಈ ಒಂದು ಟೈಮ್ ನಲ್ಲಿ ಪರ್ಫೆಕ್ಟ್ ಆಗಿದೆ ಕೊಪ್ಪಳದ ಒಂದು ಪ್ಲಾನಿಂಗ್. ಲಕ್ಕಪ್ಪ ಅದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿರೋದು. ಕೊಪ್ಪಳದ ಹನುಮೇಶ್ ಇಲ್ಲಿ ಟಚ್ ಆಗಿದೆ ಅಂತ ಹೇಳಿ ಅಪೀಲ್ ಮಾಡಿದ್ರು, ಯಶಸ್ವಿ ಕೂಡ ಆಗಿದ್ದಾರೆ. ರಾಯಚೂರ್ಗೆ ಇದು ಡೈರೆಕ್ಟ್ ನಲ್ಲಿ ರೋಟೇಟಿಂಗ್ ಸ್ಕಿಲ್ ಅನ್ನ ಬಳಸ್ಕೊಂಡು ಎಸ್ಕೇಪ್ ಆಗೋದ ಪ್ರಯತ್ನ ಇತ್ತು, ಬಟ್ ಚಾನ್ಸ್ ಅನ್ನ ನೀಡ್ತಾ ಇಲ್ಲ ಕೊಪ್ಪಳದ ಆಟಗಾರರು. ಅದ್ಭುತವಾದಂತಹ ಒಂದು ಟ್ಯಾಕಲ್ ನೋಡಿ. ಪವರ್ ಪ್ಲೇ ನಲ್ಲಿ ನಾನು ಅವಾಗಲೇ ಹೇಳಿದೆ 3 ನಿಮಿಷ ಪವರ್ ಪ್ಲೇ ಇರುತ್ತೆ. ಆ 3 ನಿಮಿಷದಲ್ಲಿ ಯಾರು ಪವರ್ ಪ್ಲೇನ ತೆಗೆದುಕೊಳ್ತಾರೋ ಅವರು ಎಂಡ್ ಲೈನ್ ಗೇಮ್ಗೆ ಆಲ್ಮೋಸ್ಟ್ ಮುಂದಾಗ್ತಾರೆ. ಯಾಕಂದ್ರೆ ಬೋನಸ್ ಪಡೆದುಕೊಂಡ್ರು ಆ ಬೋನಸ್ ಎದುರಾಳಿ ಆಟಗಾರರಿಗೆ ಸಿಗೋದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಆ ಪವರ್ ಪ್ಲೇನಲ್ಲಿ ಯಾರು ಪವರ್ ಪ್ಲೇನ ತೆಗೆದುಕೊಳ್ತಾರೋ ಅವರು ಪಡೆಯುವಂತಹ ಪಾಯಿಂಟ್ಸ್ ಕೂಡ ಅದರ ಜೊತೆಲಿ 1 ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಎಂಥ ಒಂದು ಅದ್ಭುತವಾದಂತಹ ಟ್ಯಾಕಲ್ ರಾಯಚೂರಿನ ಆಟಗಾರರಿಂದ. ಈ ಮೂಲಕ ಇಲ್ಲಿ ರೆಫ್ರೀಸ್ ಕೂಡ ಸಿಗ್ನಲ್ ಅನ್ನು ನೀಡ್ತಾ ಇದ್ದಾರೆ. ಲಾಸ್ಟ್ 4 ಮಿನಿಟ್ಸ್ ಮ್ಯಾಚ್ ಬ್ಯಾಲೆನ್ಸ್ ಇರೋದು. ಕೊಪ್ಪಳ ಲೀಡ್ ಅನ್ನ ಪಡ್ಕೊಳ್ತಾ ಮುನ್ನುಗ್ತಾ ಇದ್ದಾರೆ. ನೋಡಿ ಇಲ್ಲಿಂದ ಮುಂದೆ ಟೈಮ್ನ ಕಿಲ್ ಮಾಡ್ತಾ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆದ್ರು. ಎಂಥ ಒಂದು ಪವರ್ಫುಲ್ ಡ್ಯಾಶ್. ಲಾಸ್ಟ್ 3 ಮಿನಿಟ್ಸ್ ಕೂಡ ಇಲ್ಲಿ ಉಳಿದಿರೋದು. ಕೊಪ್ಪಳ ಆಲ್ರೆಡಿ ಲೀಡನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಮತ್ತೆ ರೈಡ್ ನಲ್ಲಿ ಹನುಮನಗೌಡ. ಈ ಮೂಲಕ ಪವರ್ ಪ್ಲೇ ಕೂಡ ಇಲ್ಲಿ ಮುಕ್ತಾಯ ಆಗ್ತಾ ಇರೋದು. ಫಸ್ಟ್ ಹಾಫ್ ನಲ್ಲಿ ರಾಯಚೂರಿನವರು ಪವರ್ ಪ್ಲೇನ ಅಡ್ವಾಂಟೇಜ್ ಆಗಿ ಪಡ್ಕೊಂಡ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಕೊಪ್ಪಳ ಪವರ್ ಪ್ಲೇನ ಅಡ್ವಾಂಟೇಜ್ ಅನ್ನ ಬಹಳನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಇಲ್ಲಿ ಮ್ಯಾಚ್ ಟೈಮಿಂಗ್ಸ್ ಕೂಡ ಕಡಿಮೆ ಆಗ್ತಾ ಇರೋದು. ಲಾಸ್ಟ್ 2 ಮಿನಿಟ್ಸ್ ಮ್ಯಾಚ್ ಇರೋದು. ಇಲ್ಲಿ ಅದ್ಭುತವಾದಂತಹ ಒಂದು ಜಂಪ್ ಇಲ್ಲಿ ಹನುಮನಗೌಡ ಕೊಪ್ಪಳದ ನಿಜವಾಗ್ಲೂ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ಹೊರ ಹೊಮ್ತಾ ಇದ್ದಾರೆ ಈ ಒಂದು ಗಂಡಬೇರುಂಡ ಟ್ರೋಫಿಯಲ್ಲಿ. ಹನುಮನಗೌಡ ರಾಯಚೂರಿನ ರಂಗಪ್ಪ ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್.
ಮತ್ತೆ ಆಲ್ ಔಟ್ ಪಾಯಿಂಟ್ಸ್ ಸೇರ್ಪಡೆ ಆಗ್ತಾ ಇರೋದು ಕೊಪ್ಪಳ. ಸ್ಕೋರ್ ಬೋರ್ಡ್ ಅನ್ನ ಗಮನಿಸೋದಾದ್ರೆ ಈ ಮೂಲಕ ಕೊಪ್ಪಳ ಹಾಫ್ ಸೆಂಚುರಿಯನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸ್ಕೋರ್ ಬೋರ್ಡ್ ನಲ್ಲಿ. ಈಗಾಗಲೇ ಟೈಮಿಂಗ್ಸ್ ಕೂಡ ಕಡಿಮೆ ಆಗ್ತಾ ಇದೆ. 1 ನಿಮಿಷ ಮ್ಯಾಚ್ ಉಳ್ಕೊಂಡಿರೋದು. ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಗಣನೆಗೆ ಬರುತ್ತೆ, ಯಾಕಂದ್ರೆ ಲೀಗ್ ಹಂತದಲ್ಲಿ ಪ್ರತಿಯೊಂದು ಮ್ಯಾಚ್ ಯಾವ ರೀತಿ ಇಲ್ಲಿ ಗಣನೆಗೆ ಬರುತ್ತೋ ಅದೇ ರೀತಿ ಪಾಯಿಂಟ್ಸ್ ಕೂಡ ಅಷ್ಟೇನೆ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ. ಹನುಮನಗೌಡ ಕೊಪ್ಪಳದ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿ ಈ ಗಂಡಬೇರುಂಡ ಟ್ರೋಫಿಯಲ್ಲೇನೆ ಬಹಳ ಅದ್ಭುತವಾದಂತಹ ರೈಟ್ ಪಾಯಿಂಟ್ಸ್ ಅನ್ನ ಪಡ್ಕೊಳ್ತಾ ಎಲ್ಲರ ಗಮನ ಸೆಳೀತಾ ಇರೋದು. ನೋಡಿ, ಬ್ಲಾಕ್ ಮಾಡೋದಕ್ಕೆ ಬಂದ್ರು, ಯಾವ ರೀತಿ ತಮ್ಮ ಬಾಡಿಯನ್ನ ರೊಟೇಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಹನುಮನಗೌಡ. ರಾಯಚೂರಿನ ಅಮರೇಶ್ ಇಲ್ಲಿ ಟ್ಯಾಕಲ್ಗೆ ಒಳಗಾಗಿದ್ದಾರೆ. ಕಂಪ್ಲೀಟ್ ಆಗಿ ಕೊಪ್ಪಳ ಲೀಡ್ ಅನ್ನ ಉಳಿಸ್ಕೊಳ್ತಾ ಗೆಲುವಿನ ನಗೆಯನ್ನ ಬೀರ್ಲಿಕ್ಕಿದ್ದಾರೆ. ಯಾಕಂದ್ರೆ ಇದು ಮ್ಯಾಚ್ ನ ಲಾಸ್ಟ್ ರೈಡ್ ಆಗಿರುತ್ತೆ. ಆ ಕೊನೆ ರೈಡ್ ನಲ್ಲೂ ಸಹ ಒಂದು ಪಾಯಿಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕೊಪ್ಪಳ. ಈ ಮೂಲಕ ಮ್ಯಾಚ್ ಓವರ್ ಆಗ್ತಾ ಇದೆ. ರಾಯಚೂರು ವಿರುದ್ಧ ಕೊಪ್ಪಳ ಒಂದು ಭರ್ಜರಿಯಾದಂತಹ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಆಲ್ರೆಡಿ ಲೀಗ್ ಹಂತದಲ್ಲಿ ಕೊಪ್ಪಳ 3 ಮ್ಯಾಚ್ಗಳಲ್ಲಿ 2 ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಎಂತ ಒಂದು ಅದ್ಭುತವಾದಂತಹ ಪಂದ್ಯ ಇತ್ತು. ನನ್ಗನ್ನಿಸ್ದಾಗೆ ರಾಯಚೂರು ಡಿಫೆನ್ಸ್ ಭಾಗದಲ್ಲಿ ಆ ಒಂದು ಏನು ಡಿಸೈಡರ್ ಆಡಿತ್ತು ಅಲ್ಲಿ ಮಿಸ್ಟೇಕ್ ಆಗಿರೋದು. ಅಲ್ಲಿಂದ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅರ್ಪಿಸುವ ಗಂಡಬೇರುಂಡ ಟ್ರೋಫಿ 2026 ಉತ್ತರ